ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬನಶಂಕರಿ 6th ಸ್ಟೇಜು 4th ಬ್ಲಾಕಲ್ಲಿರುವಂಥ 20/13ನಲ್ಲಿ ಲಿಫ್ಟ್ ಇರುವಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಲೊಕೇಟ್ ಆಗಿರುವಂಥದ್ದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡು ಬನಶಂಕರಿ 6th ಸ್ಟೇಜು 4th ಬ್ಲಾಕು. ಇದು ಮನೆಯಿಂದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಹಾಗೂ KSIT ಕಾಲೇಜ್ ರೋಡ್ ಏನಿದೆ ಅಲ್ಲಿಗೆ 200 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮನೆ ಬಂದು ಒಳ್ಳೆ ವಾಸ್ತುಬದ್ಧವಾಗಿ ತುಂಬ ಅಚ್ಚುಕಟ್ಟಾಗಿ ಕಟ್ಟಿರುವಂಥ ಮನೆ ಇದಾಗಿದ್ದು, ಈ ಮನೆ ನಾರ್ತ್ ಫೇಸಿಂಗ್ ಸೈಟ್ ಇದ್ದು ಈಸ್ಟ್ ಫೇಸಿಂಗ್ ಡೋರ್ ಇರುವಂಥ 3 ರೂಮ್ಗಳಿರುವಂಥ ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಮನೆಯ ಮುಂಭಾಗನೂ ಕೂಡ ನೋಡ್ತಾ ಇರ್ಬೋದು, ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದ್ದು, ಸೊ ತುಂಬ ಒಳ್ಳೆ ಲೊಕ್ಯಾಲಿಟಿನಲ್ಲಿದೆ ಈ ಮನೆ. ಈ ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪು ಈ ರೀತಿ ಇದೆ ಸ್ನೇಹಿತರೆ. ಸೊ ಸೆಕೆಂಡ್ ಫ್ಲೋರ್ ಹೋಗು 3rd ಫ್ಲೋರು ಬಾಲ್ಕನಿ ಆಗಿರ್ಬೋದು, ಪೇಂಟ್ ಸ್ಟ್ರಕ್ಚರ್ ಆಗಿರ್ಬೋದು, ಫಸ್ಟ್ ಫ್ಲೋರಲ್ಲಿರುವಂಥ ನ್ಯಾಚುರಲ್ ಸ್ಟೋನ್ ಆಗಿರ್ಬೋದು, ವಾಲ್ ಕ್ಲಾಡಿಂಗು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ಇಲ್ಲಿ 4 MS ಇಂದ ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥ MS ಡೋರ್ ಇದಾಗಿದ್ದು ಫುಲ್ಲಿ ಕಂಪ್ಲೀಟ್ ಆಗಿದೆ. ಹಾಗೆ ಮನೆ ನಂಬರ್ ನೋಡ್ತಾ ಇರ್ಬೋದು, ಅದು ಮನೆ ನಂಬರ್ ಆಗಿದ್ದು ಇಲ್ಲಿ ನಿಮ್ಮ ಮನೆಯ ಕನಸಿನ ಹೆಸರನ್ನ ಹ್ಯಾಂಗ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫುಲ್ಲು ಎಲ್ಲ ನಿಮಗೆ ಗ್ರಾನೈಟ್ ವರ್ಕ್ ಆಗಿರುವಂಥದ್ದು, ಯಾವುದೇ ರೀತಿಯ ಬೇರೆ ಟೈಲ್ಸ್ನ ಯೂಸ್ ಮಾಡಿಲ್ಲ, ಫುಲ್ಲು ಗ್ರಾನೈಟ್ ವರ್ಕಲ್ಲಿ ಮಾಡಿ ಕೊಟ್ಟಿದ್ದಾರೆ. ಡಿಸೈನಿಂಗ್ ಎಲ್ಲ ಬಾರ್ಡ್ರ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ, ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಸೊ ಹಾಗಾದರೆ ನಾವಿವಾಗ ಮನೆ ಒಳಗಡೆ ಹೋಗಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಅನ್ನೋದನ್ನೆಲ್ಲ ನೋಡ್ತಾ ಬರೋಣ ಬನ್ನಿ. ಡೋರ್ ಓಪನ್ ಮಾಡ್ತಿದ್ದಾಗೆ ರೈಟ್ ಸೈಡ್ಗಾದಂಗೆ ನಿಮಗೆ ಲಿಫ್ಟು ಇದ್ದು, ಈ ಲಿಫ್ಟು ವರ್ಕಿಂಗ್ ಕಂಡೀಷನಲ್ಲಿ ಇರುತ್ತೆ. ಸೊ ಇದನ್ನು ನಾನು ನಂತರ ತೋರಿಸ್ಕೊಡ್ತೀನಿ. ಆನಂತರ ನೋಡಿ, ತುಂಬ ಸ್ಪೇಸಿಯಸ್ ಆಗಿದ್ದು ಆರಾಮಾಗಿ 2 ಕಾರ್ಗಳು ನಿಂತ್ಕೋಬೋದು. 2 ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರ ಸ್ವಿಫ್ಟ್ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, i20 ಈ ಥರ ಕಾರ್ಗಳು 3 ಕಾರ್ಗಳು ಕೂಡ ನಿಂತ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಈಗ ಒಂದು ಕಾರ್ ನಿಂತಿದ್ದೂ ಕೂಡ ಪಕ್ಕದಲ್ಲಿ ಜಾಗ ಇದೆ, ಮತ್ತು ಈ ಕಡೆಯೂ ಕೂಡ ಜಾಗ ಇದೆ, ನೋಡ್ತಾ ಇರ್ಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗು. ಹಾಗೆ ವಾಟರ್ ಫೆಸಿಲಿಟಿ ಅಂತ ಬಂದರೆ ನಿಮಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದೆ, ತುಂಬ ಚೆನ್ನಾಗಿ ನೀರಿದೆ, 1 ಇಂಚೆಲ್ಲ ನೀರಿದೆ. ಹಾಗೆ ಕಾವೇರಿ ಪ್ರಾವಿಷನ್ ಕೂಡ ಕನೆಕ್ಷನ್ ಆಗಿದ್ದು ನೀರು ಕೂಡ ಬರ್ತಾ ಇದೆ. ಸೊ ಇಲ್ಲೂ ಕೂಡ ಟ್ಯಾಪ್ ಕನೆಕ್ಷನ್ ಬಿಟ್ಟಿದ್ದಾರೆ. ಹಾಗೆ UPS ಪಾಯಿಂಟ್ ಇದ್ದು, ಮತ್ತು ತನ್ನದೇ ಆದಂಥ ಸ್ವಂತ ಬೋರ್ ಇದೆ. ಬೋರ್ ಜೊತೆಗೆ ಸಂಪು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಮನೆಗೆ ಎಲೆಕ್ಟ್ರಿಕಲ್ ಮೀಟ್ರ್ ಬೋರ್ಡು ಕೂಡ ಪರ್ಮನೆಂಟ್ ಬಂದಿದೆ. ನಿಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಶಾಕೆಟ್ನ ಬಿಟ್ಟಿದ್ದು, ಸೊ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರ್ಫೆಲ್ಡ್ ಸ್ಟೈನ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ವೆಂಟಿಲೇಷನ್ ಬೇಕಾಗಿರೋದ್ರಿಂದ ಸೊ ನಿಮಗೆ ಈ ರೀತಿ ವೆಂಟಿಲೇಷನ್ ಮಾಡಿಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಜೊತೆಗೆ MS ಇಂದ. ಹಾಗೂ ಸೊ ಗ್ಯಾಸ್ ಕನೆಕ್ಷನ್ ಕೂಡ ಇಲ್ಲಿ ಪಾಯಿಂಟ್ ಬಿಟ್ಟಿರುವಂಥದ್ದು, ಇದಕ್ಕೂ ಕೂಡ ಸೇಫ್ಟಿ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾದಲ್ಲಿ ಏನೇನು ಫೆಸಿಲಿಟೀಸ್ ಇತ್ತು, ಯಾವ ರೀತಿ ಎಲ್ಲ ಸೇಫ್ಟಿ ಇತ್ತು ಅನ್ನೋದನ್ನು. ಈಗ ನಾವು ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸೊ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ನ ಕೊಟ್ಟಿದ್ದು, ಜೊತೆಗೆ SS ಜಿಂದಾಲ್ ಜೊತೆ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ, ಹ್ಯಾಂಡ್ ಹೋಲ್ಡರು. ಸೊ ಸ್ಟೇರ್ ಕೇಸ್ ತುಂಬಾ ವೈಡಲ್ಲಿದೆ ಸ್ನೇಹಿತರೆ. ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದಂಗೆ ಈ ರೀತಿ ಕಾಣಿಸುತ್ತೆ. ಇಲ್ಲೂ ಕೂಡ ನೋಡ್ಬೋದು ಸೇಫ್ಟಿ ಪರ್ಪಸ್ ಆಗಿ ಯಾವ ರೀತಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂತ. ಈಗ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸ್ ಇದಾಗಿದ್ದು, ಇದು ಈಸ್ಟ್ ಫೇಸಿಂಗ್ ಕಡೆ ಆಗಿರುತ್ತೆ. ಡೋರೆಲ್ಲ ನಿಮಗೆ ಮತ್ತು ವಾಸ್ಕಾಲು, ವಿಂಡೋ
ದೇವ್ರ ಮನೆ ಡೋರ್ ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಡೋರ್ ಎಂಟ್ರಿ ಹಾಕ್ತಿದ್ದಾಗೆ ಲಿಫ್ಟು ಆಪೋಸಿಟೇ ಬರುತ್ತೆ. ಸೊ ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ನು ಒಂದು ವಿಂಡೋ ಕೊಟ್ಟಿದ್ದು, ವಿಶಾಲವಾದಂಥ ಹಾಲು ಇದಾಗಿದೆ, ನೋಡ್ತಾ ಇದ್ದೀರಲ್ವಾ. ಈ ಕಡೆಯಿಂದ ಒಂದು ವ್ಯೂ ನೋಡೋದಾದರೆ ಡೋರ್ ಪಕ್ಕದಲ್ಲಿ ನಿಮಗೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು ಈ ರೀತಿ ಇದೆ ಟಿ ವಿ ಯೂನಿಟು. ಹಾಗೆ ಇದು ಓಪನ್ ಕಿಚನ್ ಆಗಿದೆ, ಅದನ್ನು ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಇದು ಡಿಸೈನ್ ಬಂದು ನಿಮಗೆ ವುಡ್ ವರ್ಕ್ ಎಲ್ಲ ನಡೆದಿರುತ್ತೆ, ಇಂಟೀರಿಯರ್ ವರ್ಕ್ ಎಲ್ಲ. ಇದು ಒಂದು ಹೈ ಫಾಲ್ ಸೀಲಿಂಗ್ ಮನೆಯೇ ಆಗಿದೆ, ತುಂಬ ಚೆನ್ನಾಗಿದೆ ವ್ಯೂ. ಓಕೆ, ಈ ಕಡೆ ನೋಡೋದಾದರೆ ವಾಸ್ತುಬದ್ಧವಾಗಿ ಅಗ್ನಿ ಮೂಲೆಯಲ್ಲಿರುವಂಥ ಓಪನ್ ಕಿಚನ್ ಇದಾಗಿದ್ದು. ಸೊ ನಿಮಗೆ ಕಂಪ್ಲೀಟಾಗಿ ಅಕ್ರಾಲಿಕ್ನ ಯೂಸ್ ಮಾಡಿ ಕಬೋರ್ಡ್ನ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಅಕ್ರಾಲಿಕ್ದಾಗಿದೆ. ಆಲ್ರೆಡಿ ನಿಮಗೆ ನೀರು ಕೂಡ ಬರ್ತಾ ಇದೆ. ಇವಾಗ ಕನೆಕ್ಷನ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ಮತ್ತು ಎಲ್ಲ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ ಸ್ನೇಹಿತರೆ. ಪಕ್ಕದಲ್ಲಿ ನಿಮಗೆ ನೈಋತ್ಯ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆನ ಮಾಡಿಕೊಟ್ಟಿದ್ದು ಈ ರೀತಿ ಇದೆ. ಹಾಗೂ ಇಲ್ಲಿ ನೀವು ಡೈನಿಂಗ್ ಟೇಬಲ್ನು ಕೂಡ ಹಾಕೋಬೋದು. ಸೊ ಆ ರೀತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಫ್ಯೂಚರಲ್ಲಿ ಬೇಕಾದ್ರೆ ಇಲ್ಲಿವರೆಗೂ ನೀವು ಗ್ಲಾಸ್ ಪಾರ್ಟಿಷಿಯನ್ ಕೂಡ ಮಾಡಿಸ್ಕೋಬೋದು, ಆ ರೀತಿಯೂ ಕೂಡ ಆಪ್ಷನ್ ಇದೆ. ತುಂಬ ಆಪ್ಷನ್ ಇದೆ, ಡಿಪೆಂಡ್ ಅಪಾನ್ ನಿಮ್ಮ ಚಾಯ್ಸು. ಹಾಗೆ ಕಿಚನ್ ಬ್ಯಾಕ್ ಸೈಡು ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದು, ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಜೊತೆಗೆ ವೆಂಟಿಲೇಷನ್ನು. ಹಾಗೆ ಇಲ್ಲೂ ಕೂಡ ನಿಮಗೆ ಹ್ಯಾಂಡ್ ವಾಶ್ ಸಿಂಕ್ ಕೊಟ್ಟಿದ್ದಾರೆ, ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟು, ಟವಲ್ ಹೋಲ್ಡರು, ಪ್ರತಿಯೊಂದು ಫಿಕ್ಸ್ ಆಗಿದೆ ಆಲ್ರೆಡಿ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಈಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರು ಹೋಗೋಕ್ಕಿಂತ ಮುಂಚೆ ನೋಡಿ, ಝೂಮರು, ಲೈಟಿಂಗ್ಸು ತುಂಬ ಲಕ್ಸುರಿಯಾಗಿ ಫೀಲ್ ಮಾಡ್ತಿದೆ ಇದೆಲ್ಲ. ಓಕೆ, ಈಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ವೈಡಾಗಿರುವಂಥ ಸ್ಟೇರ್ ಕೇಸ್ ಕೊಟ್ಟು, ಜೊತೆಗೆ ಎಸ್ ಜಿಂದಾಲ್ ಜೊತೆಯಲ್ಲಿ ನಿಮಗೆ ಹ್ಯಾಂಡ್ ಹೋಲ್ಡರ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ಆಪೋಸಿಟ್ ನಿಮಗೆ ಒಂದು ಸಣ್ಣದಾದಂಥ ಬಾಲ್ಕನಿ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ರೋಡ್ ಸೈಡ್ ಇರುತ್ತೆ. ಹಾಗೂ ಇಲ್ಲೂ ಅಷ್ಟೇ, ಬಂದ ತಕ್ಷಣ ಲಿಫ್ಟು ಆಪೋಸಿಟ್ ಇದ್ದು ಪಕ್ಕದಲ್ಲೇ ವೆಂಟಿಲೇಷನ್ ಕೊಟ್ಟಿದ್ದಾರೆ, ವಿಂಡೋನ ನೋಡ್ತಾ ಇರ್ಬೋದು. ಹೈ ಫಾಲ್ ಸೀಲ್ ಮನೆ ಈ ರೀತಿ ಇದೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ರೂಮ್ ಮಾತ್ರ ಪ್ರಾವಿಷನ್ ಮಾಡಿ ಕೊಟ್ಟಿರ್ತಾರೆ. ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ತುಂಬ ಸ್ಪೇಸಿಯಸ್ ಆಗಿರುವಂಥ ರೂಮ್ ಇದಾಗಿದ್ದು. ಹಾಗೆ ವಾರ್ಡ್ರೋಬು, ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು ತುಂಬ ಲಕ್ಸುರಿಯಾಗಿದೆ. ಹಾಗೆ ಮಿರರು ಕೂಡ ನಾವು ಕ್ಲೋಸ್ ಮಾಡ್ಬೋದು ನೋಡಿ.
ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೊಟ್ಟಿದ್ದಾರಲ್ಲ, ಅದಕ್ಕೂ ನಾವು ಸ್ಲೈಡಿಂಗ್ ಡೋರ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕಾಟ್ ಅಂತ ಬಂದರೆ ಕಾಟ್ ಹೈಡ್ರಾಲಿಕ್ ಕಾಟ್ ಮಾಡಿಕೊಟ್ಟಿದ್ದು. ವೆಕೇಷನ್ ಥಿಂಗ್ಸ್ನೂ ಕೂಡ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಕಾಟ್ ಒಳಗಡೆ, ಅಥವಾ ಬೆಡ್ಡಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೂ ಕೂಡ ಶೇಖರಣೆ ಮಾಡ್ಬೋದು. ಸೊ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದು. ಕಾಟ್ ಬ್ಯಾಕ್ ಸೈಡು ಈ ರೀತಿ ಇದೆ. ಕಾಟ್ ಆಪೋಸಿಟ್ ಅಂತ ಬಂದರೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು. ಈ ರೀತಿ ಕಾಣಿಸುತ್ತೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು. ತುಂಬ ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ. ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟು ಬೇಸಿಕ್ ಜಾಗ್ವಾರ್ದೇ ಆಗಿದೆ. ಟವಲ್ ಹೋಲ್ಡರು. ಇದು ಸೆಕೆಂಡ್ ಫ್ಲೋರಲ್ಲಿದ್ದಂಥ ಡೀಟೇಲ್ಸು. ಇವಾಗ ಸೆಕೆಂಡ್ ಫ್ಲೋರ್ ಟು ನಾವು ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಅದೇ ರೀತಿ ಸ್ಟೇರ್ ಕೇಸ್ ಕೊಟ್ಟಿದ್ದು. ಎಸ್ ಜಿಂದಾಲ್ ಜೊತೆ ಹ್ಯಾಂಡ್ ಹೋಲ್ಡರ್ನ ಮಾಡಿಕೊಟ್ಟಿದ್ದಾರೆ, ಮೀನ್ಸ್ ರೈಲಿಂಗ್ಸ್ನ. ಇಲ್ಲೂ ಕೂಡ ಚಿಕ್ಕದಾದಂಥ ಒಂದು ಪುಟ್ಟದಾಗಿ ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ, ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ನೋಡೋದಲ್ಲ ಅದೇ ರೀತಿ. ಲಿಫ್ಟು ಕೂಡ ಇಲ್ಲೇ ಬರುತ್ತೆ. ಮತ್ತು ವೆಂಟಿಲೇಷನ್, ಒಂದು ಬಿಗ್ಗು ವಿಂಡೋ. ಇಲ್ಲಿ 2 ರೂಮ್ ಮಾಡಿಕೊಟ್ಟಿದ್ದು. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದ್ದು, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಹಾಕ್ತಿದ್ದಾಗೆ ಫಾಲ್ ಸೀಲಿಂಗು, POP, ವಾರ್ಡ್ರೋಬು, ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಟೇಬಲು ಇದಾಗಿದ್ದು. ಈ ರೀತಿ ಇದೆ ಚಿಲ್ಡ್ರನ್ಸ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ವಾಶ್ರೂಮ್ ಬಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಕಾಮನ್ ವಾಶ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಜಾಗ ವೇಸ್ಟ್ ಮಾಡಿದಿರ, ಸ್ಟೋರೇಜ್ ಮಾಡಿ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ವಾಶ್ರೂಮ್ ಇಲ್ಲದೆ ಇರೋದ್ರಿಂದ ಈ ವಾಶ್ರೂಮ್ನ ಕಾಮನ್ ವಾಶ್ರೂಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ಇದು ಬಂದರೆ ನಿಮಗೆ ಮತ್ತೊಂದು ಮಾಸ್ಟರ್ ಬೆಡ್ರೂಮು ಇದಾಗಿರುತ್ತೆ, ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಲೇ ನಾವು ಹೇಳ್ಬೋದು. ನೋಡಿ, ವಾರ್ಡ್ರೋಬು, ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಟೇಬಲು, ಹಾಗೆ POP, ಫಾಲ್ ಸೀಲಿಂಗು, ಬೆಡ್ ಆಪೋಸಿಟ್ ಇರುತ್ತಾ TV ಯೂನಿಟ್. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿರುತ್ತೆ. ಮತ್ತು ಇದನ್ನು ನೀವು ಫ್ಯೂಚರಲ್ಲಿ ಏನಾದರೂ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ನ ಬೇಕಾದ್ರೆ ಮಾಡಿಸ್ಕೋಬೋದು. ಆ ಕಡೆ ಸೇಫ್ಟಿಗೆ ಆಗುತ್ತೆ ಮತ್ತು ಸ್ಟೋರೇಜ್ ಮಾಡಿದಂಗೂ ಆಗುತ್ತೆ ಆ ರೀತಿ. ಇದು 3rd ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಆದರೆ ಇನ್ನು 4th ಫ್ಲೋರಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಎಲ್ಲ ಇದೆ ನೋಡೋಣ. ಎಂಟ್ರಿ ಹಾಕ್ತಿದ್ದಂಗೆ ಕಂಪ್ಲೀಟಾಗಿ MS ಡೋರ್ ಮಾಡಿಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿ ಟೆರೆಸ್ಸಿಗೆ ಬಂದ ತಕ್ಷಣ ನಿಮಗೆ ಈ ರೀತಿ ವ್ಯೂ ಇದ್ದು. ಫಸ್ಟಿಗೆ ಏನು ಸಿಗ್ತಾಯಿದೆ, ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಮ್ಯಾನ್ಯುವಲಿ ಬಟ್ಟೆನ ವಾಶ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಹಾಕಿದ್ದಾರೆ. ಬಟ್ಟೆನ ಒಣಗಾಕೊಳ್ಳೋದಕ್ಕೂ ಕೂಡ ಈ ರೀತಿ ಕಂಬಿಗಳನ್ನ ಬಿಟ್ಟಿದ್ದು. ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಕೂಡ ಇದಾಗಿದೆ. ಅದರ ಜೊತೆಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿದ್ದು, ಟ್ಯಾಪ್ ಕನೆಕ್ಷನ್ ಕೂಡ ಬಿಟ್ಟಿದ್ದಾರೆ. ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಹಾಗೆ ಪಾಲಿಶ್ ಟಚಪ್ ಪೆಂಡಿಂಗ್ ಮಾಡಿಕೊಡ್ತಾರೆ. ಹಾಗಾದರೆ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು
2,10,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲು. ಸೊ ಇದು ಕೇವಲ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಅಂತರದಲ್ಲಿರುತ್ತೆ. ಹಾಗೆ KSIT ಕಾಲೇಜ್ ರೋಡ್ಗೆ ಜಸ್ಟ್ 200 to 300 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಂಬಂಧಪಟ್ಟವ್ರಿಗೆ ಅಥವಾ ನಿಮ್ಮ ಸರ್ಕಲಲ್ಲಿ ಯಾರಾದರೂ ಮನೆಯ ನೋಡ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.